ನಾವು ಅದೇ ಕೇಳಿರೋದಲ್ಲ. ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಥ್ರೂ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಬಿಜೆಪಿಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿ ಅವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ರು, ದೂರು ಕೊಟ್ರು. ಅದಾದ್ಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕಿದ್ರು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತೆ ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತೆ ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಇಟ್ಕೊಂಡು ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಅದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನ ಏನು ಈ ಪ್ರಕ್ರಿಯೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ.